ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ಪ್ರಾರ್ಥನೆಯ ಸಮಯದಲ್ಲಿ ಈ ವೇಳೆಯಲ್ಲಿ ನಿಮ್ಮನ್ನು ಭೇಟಿ ಮಾಡುವುದು, ನಿಮ್ಮ ಸಂಗಡ ಪ್ರಾರ್ಥನೆ ಮಾಡುವುದು, ದೇವರು ಕೊಟ್ಟ ಈ ಒಂದು ಕೃಪೆಗಾಗಿ, ಈ ಒಂದು ಆಶೀರ್ವಾದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುವಳಾಗಿದ್ದೇನೆ. ಇವತ್ತು ಕೂಡ ನಾವು ನೋಡಿಕೊಳ್ಳೋಣ. ನಾವು ದೇವರನ್ನು ನೋಡಿ ಹೇಳುವಂಥ ಒಂದು ಕಾರ್ಯ, ಪೇತ್ರನು ಹೇಳಿದ ಒಂದು ಕಾರ್ಯವನ್ನು ನಾವು ಇವತ್ತು ನೋಡಲಿದ್ದೇವೆ. ದೇವರು ಯಾವ ರೀತಿಯಾಗಿ ಈ ಒಂದು ಭಾಗದಿಂದ ನಮ್ಮ ಸಂಗಡ ಮಾತನಾಡುವ ದೇವರಾಗಿದ್ದಾರೆ. ದೇವರು ನಮ್ಮ ಸಂಗಡ ಮಾತನಾಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅವರು ಎಂದಿಗೂ ನಮ್ಮನ್ನು ಒಂಟಿಯಾಗಿ ಬಿಡುವ ದೇವರಲ್ಲ. ನಮ್ಮ ಕಷ್ಟದಲ್ಲಿ ಹಾಗೇ ನಮ್ಮನ್ನು ಬಿಡುವ ದೇವರಲ್ಲ. ಕಷ್ಟ ಕಾಲದಲ್ಲಿಯೂ, ಒಂಟಿ ಕಾಲದಲ್ಲಿಯೂ, ಸಮಸ್ಯೆಗಳು ಇರುವ ಕಾಲದಲ್ಲಿಯೂ, ಆ ಸಂದರ್ಭದಲ್ಲಿಯೂ, ಆ ಒಂದು ವಿಷಯದಲ್ಲಿ, ಆ ಸಂದರ್ಭದಲ್ಲಿ, ಆ ಕಾಲದಲ್ಲಿ, ಆ ಕಾಲಕ್ಕೆ ತಕ್ಕ ಹಾಗೆ, ಆ ಸಂದರ್ಭಕ್ಕೆ ತಕ್ಕ ಹಾಗೆ, ಆ ಪರಿಸ್ಥಿತಿಗೆ ತಕ್ಕ ಹಾಗೆ, ಆ ಒಂದು ಇರುಳಾದ ಕತ್ತಲಾದ ವೇಳೆ, ಒಂದು ವೇಳೆ ಬಿರುಗಾಳಿ ಬೀಸುತ್ತಾ ಇರಬಹುದು ಒಂದು ಕಡೆ ನಮಗೆ ನಾವು ಪ್ರಯಾಸಪಟ್ಟು ನಮಗೆ ಯಾವ ಪ್ರಯೋಜನ ಇಲ್ಲದೆ ಇರಬಹುದು. ದೇವರು ಬಿರುಗಾಳಿಯನ್ನು ನೋಡುವವರಾಗಿದ್ದಾರೆ, ನಮ್ಮ ಪ್ರಯಾಸವನ್ನು ನೋಡುವವರಾಗಿದ್ದಾರೆ. ನಾವು ಖಾಲಿಯಾಗಿ, ನಮ್ಮ ಕೈ ಖಾಲಿಯಾಗಿರುವುದನ್ನು ಕೂಡ ನೋಡುವವರಾಗಿದ್ದಾರೆ. ನಮ್ಮ ಜೀವನ ಶೂನ್ಯವಾಗಿರುವುದು ಅದನ್ನು ನೋಡುವವರಾಗಿದ್ದಾರೆ. ನಮ್ಮ ಹೃದಯದಲ್ಲಿ ದುಃಖವನ್ನು ನೋಡುವ ದೇವರಾಗಿದ್ದಾರೆ. ನಮ್ಮ ಮುಖ ಸಪ್ಪಗಾಗಿದೆಯಾ, ನಮ್ಮ ಮುಖದಲ್ಲಿ ಶೋಕ ಇದೆಯಾ, ದುಃಖ ಇದೆಯಾ, ನಮ್ಮ ಮುಖ ಬಾಡಿ ಹೋಗಿದೆಯಾ, ಎಲ್ಲವನ್ನ ನೋಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಆದ ಕಾರಣ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಎಲ್ಲವನ್ನು ಪ್ರಾರ್ಥನೆಯಲ್ಲಿ ದೇವರ ಬಳಿಗೆ ಬರುವಾಗ ದೇವರು ಹೇಳುತ್ತಾ ಇದ್ದಾರೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ನನ್ನ ಬಳಿಗೆ ಬನ್ನಿರಿ. ಕಮ್ ಟು ಮೀ ಆಲ್ ಹೂ ಆರ್ ಟಯರ್ಡ್, ವಿಯರಿ ಆ್ಯಂಡ್ ಹೆವಿ ಲೇಡನ್. ಓ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನನ್ನ ಬಳಿಗೆ ಬನ್ನಿರಿ. ಕಮ್ ಟು ಮೀ. ದೇವರು ಕರೆಯುವುದು ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ. ಹಲ್ಲೆಲೂಯಾ. ಮತ್ತಾಯನು 14ನೇ ಅಧ್ಯಾಯದಲ್ಲಿ ನಾವು ಓದಿ ನೋಡುವಾಗ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ಊಟಕ್ಕೆ ಇಲ್ಲ ಎಂಬುದಾಗಿ ಹೇಳುವಾಗ ಇಷ್ಟೊಂದು ಜನರಿಗೆ 5,000 ಗಂಡಸರು, ಇನ್ನು ಹೆಂಗಸರು, ಇನ್ನು ಮಕ್ಕಳು, ಇವರೆಲ್ಲರಿಗೆ ಊಟ ಕೊಡಬೇಕಲ್ಲ. ಇದು ಅಡವಿಯಾಗಿದೆಯಲ್ಲ, ಎಷ್ಟು ದುಡ್ಡು ಇದ್ದರೂ ಕೂಡ ಊಟ ಖರೀದಿ ಮಾಡುವುದಕ್ಕೆ ಆಗುವುದಿಲ್ಲ, ಸಂಭವಿಸುವುದಿಲ್ಲ, ಇದು ಅಸಾಧ್ಯ ಎಂಬುದಾಗಿ ಹೇಳುತ್ತಾ ಇರುವಾಗ ಅಲ್ಲಿ ಒಂದು ಹುಡುಗನ ಬಳಿಯಲ್ಲಿ 5 ರೊಟ್ಟಿ 2 ಮೀನು ನಾವು ನೋಡುತ್ತಾ ಇದ್ದೇವೆ. ಆಗ ದೇವರು ಸ್ವಾಮಿಯ ಬಳಿಗೆ ಹೋಗಿ ಹೇಳುತ್ತಾ ಇದ್ದಾರೆ, ಇಲ್ಲಿ ಒಂದು ಹುಡುಗ ಇದ್ದಾನೆ, ಅವನ ಬಳಿಯಲ್ಲಿ 5 ರೊಟ್ಟಿ 2 ಮೀನು ಮಾತ್ರ ಇದೆ ಎಂಬುದಾಗಿ ಹೇಳುವಾಗ ಸ್ವಾಮಿ ಹೇಳಿದರು, ಅದನ್ನು ನನ್ನ ಬಳಿಗೆ ತಕ್ಕೊಂಡು ಬನ್ನಿರಿ. ಹಲ್ಲೆಲೂಯಾ. ಬ್ರಿಂಗ್ ಇಟ್ ಟು ಮೀ. ನನ್ನ ಕೈಯಲ್ಲಿ ತಕ್ಕೊಂಡು ಬಂದು ಕೊಡಿರಿ. ಕಮ್ ಟು ಮೀ, ಬ್ರಿಂಗ್ ಇಟ್ ಟು ಮೀ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅದನ್ನು ತಂದು ದೇವರ ಕೈಯಲ್ಲಿ ಕೊಡುವಾಗ ದೇವರು ಏನು ಮಾಡಿದರು, ಅದನ್ನು ಆಶೀರ್ವದಿಸಿದರು. ಅದಕ್ಕಾಗಿ ಕೃತಜ್ಞತೆ ಹೇಳಿದರು. ಸಾಲುವುದಿಲ್ಲ, ಸ್ವಲ್ಪ, ಆದರೆ ಅದಕ್ಕಾಗಿ ದೇವರು ಕೃತಜ್ಞತೆ ಹೇಳಿದರು. ಫಸ್ಟು. ಸೆಕೆಂಡ್, ಅದನ್ನು ಮುರಿದು ಜನರಿಗೆ ಕೊಟ್ಟರು. ಎಲ್ಲರೂ ತೃಪ್ತಿ ಹೊಂದಿದರು. ಹಲ್ಲೆಲೂಯಾ. ಯೋಚನೆ ಮಾಡಿ ನೋಡೋಣವ. 5 ರೊಟ್ಟಿಗಳನ್ನು ಇಟ್ಟುಕೊಂಡು, ಅಲ್ಲಿ 2 ತುಂಡು ಮೀನುಗಳನ್ನು ಇಟ್ಟುಕೊಂಡು 5,000 ಗಂಡಸರು, ಇನ್ನು ಹೆಣ್ಣು ಮಕ್ಕಳು ಎಷ್ಟೋ ಜನರನ್ನು, ಸಾವಿರಾರು ಜನರನ್ನು ಪೋಷಿಸಿದ ದೇವರು ಇವತ್ತು ನಮ್ಮನ್ನು ನೋಡುವವರಾಗಿದ್ದಾರೆ. ನಮ್ಮ ಅಗತ್ಯಗಳನ್ನು ಬಲ್ಲವರಾಗಿದ್ದಾರೆ. ನಮ್ಮ ಬಳಿಯಲ್ಲಿ ಏನು ಇದೆಯೋ ಅದನ್ನು ಇಟ್ಟುಕೊಂಡು ಅದನ್ನು ಉಪಯೋಗಿಸುತ್ತಾ ಅದ್ಭುತ ಮಾಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿರಿ, ಇನ್ನೂ ಕೂಡ ನಾವು ಲೂಕನು 5ನೇ ಅಧ್ಯಾಯಕ್ಕೆ ಬರುವಾಗ 5ನೇ ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನು 5ನೇ ಅಧ್ಯಾಯ 5ನೇ ವಾಕ್ಯ. ಅಲ್ಲಿ ನಾವು ಒಂದು ಸ್ಪೆಸಿಫಿಕ್ ಆಗಿ ಒಂದು ಕಾರ್ಯವನ್ನು ನಾವು ನೋಡಲಿದ್ದೇವೆ. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸಪಟ್ಟರೂ ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇವೆ ಅಂದನು. ಹಲ್ಲೆಲೂಯಾ. ನೋಡಿ, 5ನೇ ವಾಕ್ಯ ಹೇಳುತ್ತಾ ಇದೆ, ಪೇತ್ರನು ಹೇಳುತ್ತಾ ಇದ್ದಾನೆ. ಅದಕ್ಕಿಂತ ಮುಂಚೆ ಯೇಸು ಸ್ವಾಮಿ ಬೆಳಿಗ್ಗೆ ಆದಾಗ, ಅಂದರೆ ಈ ಸಂಭವ ಏನಾಯಿತು ಎಂಬುದಾಗಿ ನೋಡುವಾಗ, ಈ ಪೇತ್ರನು ಮೀನು ಹಿಡಿಯುತ್ತಾ ಇರುವಾಗ ಒಂದು ಮೀನು ಕೂಡ ಅವನಿಗೆ ಸಿಗದೆ ಹೋಗುತ್ತದೆ. ಇಡೀ ರಾತ್ರಿ ಪ್ರಯಾಸ ಪಟ್ಟಿದ್ದಾನೆ, ಬಲೆಯನ್ನು ಹಾಕಿದ್ದಾನೆ, ನದಿಗೆ ಹೋಗಿದ್ದಾನೆ, ಬೋಟನ್ನು ತಳ್ಳಿಕೊಂಡು ಹೋಗಿದ್ದಾನೆ ಆಳಕ್ಕೆ. ಅಲ್ಲಿ ಹೋಗಿ ತನ್ನ ಬಲೆಗಳನ್ನು ಬೀಸಿದ್ದಾನೆ, ಇಡೀ ರಾತ್ರಿ ಬೀಸಿದ್ದಾನೆ, ಇಡೀ ರಾತ್ರಿ ಪ್ರಯಾಸ ಪಟ್ಟಿದ್ದಾನೆ. ಅದನ್ನೇ ಅವನು ಹೇಳುತ್ತಾ ಇದ್ದಾನೆ ಯೇಸು ಸ್ವಾಮಿಯ ಬಳಿಗೆ. ಈಸ್ ಟೆಲ್ಲಿಂಗ್ ದ ಟ್ರೂತ್, ವಾಟ್ ಹ್ಯಾಪನ್ಡ್ ಇನ್ ದ ನೈಟ್.
ಯೇಸುಸ್ವಾಮಿ ಬೆಳಿಗ್ಗೆ ಬಂದು ಹೇಳುತ್ತಾ ಇದ್ದಾರೆ, ಪೇತ್ರನ ನಾವೆಯನ್ನು ನೋಡಿ ಆ ನಾವೆ ಒಳಗಡೆ ಹತ್ತಿ ಅದರಲ್ಲಿ ನಿಂತುಕೊಂಡು ಪ್ರಸಂಗ ಮಾಡಿದ ಮೇಲೆ ಯೇಸುಸ್ವಾಮಿ ಪೇತ್ರನನ್ನು ಸ್ವಲ್ಪ ಒಳಗಡೆ ನೂಕಿಕೊಂಡು ಹೋಗು ನಿನ್ನ ದೋಣಿಯನ್ನು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಪೇತ್ರನು ಸರಿ ಎಂಬುದಾಗಿ ನೂಕಿಕೊಂಡು ಹೋಗುತ್ತಾ ಇದ್ದಾನೆ. ಆಮೇಲೆ ಹೇಳುತ್ತಾ ಇದ್ದಾರೆ, ಇನ್ನೂ ಆಳಕ್ಕೆ ಕರ್ಕೊಂಡು ಹೋಗು, ಅಲ್ಲಿ ಬಲೆ ಹಾಕು, ಮೀನು ಬೇಟೆಗಾಗಿ ಬಲೆ ಹಾಕು, ಫಾರ್ ಅ ಕ್ಯಾಚ್ ಆಫ್ ಫಿಶ್ ಎಂಬುದಾಗಿ ಹೇಳುವಾಗ, ಯೇಸುಸ್ವಾಮಿ ಇದನ್ನು ಹೇಳುವಾಗ ಯೇಸುಸ್ವಾಮಿ ಎಲ್ಲ ತಿಳಿದವರಾಗಿದ್ದರು. ಹಲ್ಲೆಲೂಯಾ. ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದು, ಒಂದು ಮೀನು ಕೂಡ ಸಿಗದೆ ಇದ್ದಿದ್ದು, ಅವನು ಖಾಲಿಯಾಗಿ ವಾಪಸ್ ಬಂದಿದ್ದು, ದುಃಖ ಮುಖವುಳ್ಳವನಾಗಿ, ಏನೂ ಸಿಗದೆ, ಅವತ್ತಿಗೆ ಖರ್ಚಿಗೆ ಬೇಕಾದದ್ದು ಏನೂ ಸಿಗದೆ ಖಾಲಿ ಕೈಯಾಗಿ, ಖಾಲಿ ಬೋಟನ್ನು ತಕ್ಕೊಂಡು, ಬರೀ ಆ ಬಲೆಯನ್ನು ತಕ್ಕೊಂಡು ಅವನು ಬಂದು ತೊಳೆಯುತ್ತಾ ಇದ್ದದನ್ನು ಸ್ವಾಮಿ ಗಮನಿಸುತ್ತಾ ಇದ್ದರು. ಹಲ್ಲೆಲೂಯಾ. ನೋಡುತ್ತಾ ಇದ್ದರು, ಬಲ್ಲವರಾಗಿದ್ದರು. ಆದ ಕಾರಣ ಬೆಳಿಗ್ಗೆ ಆದಾಗ ಯೇಸುಸ್ವಾಮಿ ಆ ದಡದಲ್ಲಿ ಬಂದು ನೇರವಾಗಿ ಪೇತ್ರನ ಬೋಟನ್ನು ಹತ್ತುತ್ತಾ ಇದ್ದಾರೆ. ಹಲ್ಲೆಲೂಯಾ. ನಾನು ಅನ್ನಲು ಬರುತ್ತಾ ಇದ್ದೇನೆ, ದೇವರು ನಮ್ಮನ್ನು ನೋಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅವರು ನಮ್ಮ ದೋಣಿ, ನಮ್ಮ ಪ್ರಯಾಸ, ನಮ್ಮ ಬಲೆ ಬರಿಯಾಗಿರುವುದನ್ನು, ನಮ್ಮ ಕೈ ಬರಿಯಾಗಿರುವುದನ್ನು, ನಮ್ಮ ಜೀವನ, ನಮ್ಮ ಕುಟುಂಬ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸು, ನಮ್ಮ ಪಾಕೆಟು, ನಮ್ಮ ಚೀಲ ಎಲ್ಲ ಬರಿಯಾಗಿರುವುದನ್ನು, ನಮ್ಮ ಪರ್ಸಲ್ಲಿ ಏನೂ ಇಲ್ಲ, ನಮ್ಮ ಕೈಯಲ್ಲಿ ಏನೂ ಇಲ್ಲ ಎಂಬುದಾಗಿ ಇರುವುದನ್ನು, ನಮ್ಮ ಪರಿಸ್ಥಿತಿಯನ್ನು ಬಲ್ಲವರಾಗಿದ್ದಾರೆ ದೇವರು. ಅವರು ನೋಡಿಯೇ ಬರುತ್ತಾ ಇದ್ದಾರೆ. ಬೋಟುಗಳು ಎಷ್ಟೋ ನಿಂತಿತ್ತು, ಆದರೆ ಪೇತ್ರನ ಬೋಟನ್ನು ಹತ್ತುತ್ತಾ ಇದ್ದಾರೆ. ಇವತ್ತು ನಿನ್ನ ಬೋಟನ್ನು ಹತ್ತುವುದಕ್ಕೆ, ನಿನ್ನ ಜೀವನವನ್ನು ಪ್ರವೇಶ ಮಾಡುವುದಕ್ಕೆ ದೇವರು ಪ್ರಯತ್ನ ಪಡುತ್ತಾ ಇದ್ದಾರೆ. ಯಾಕೆ ಗೊತ್ತಾ? ದೇವರಿಗೆ ಗೊತ್ತು ನಿನ್ನ ಪರಿಸ್ಥಿತಿ. ನೀನು ಪ್ರಯಾಸಪಟ್ಟು, ನೀನು ದುಡ್ದೆ, ನೀನು ಒಂದು ಯಥಾರ್ಥದಿಂದ, ನೀನು ನಿಷ್ಠೆಯಿಂದ ನೀನು ದುಡಿದಿದ್ದು, ನೀನು ಪ್ರಯಾಸಪಟ್ಟಿದ್ದು, ಯು ಟಾಯ್ಲ್ಡ್ ಆಲ್ ನೈಟ್. ನೀನು ಪ್ರಯಾಸಪಟ್ಟೆ, ರಾತ್ರಿ ಎಲ್ಲ ಪ್ರಯಾಸಪಟ್ಟೆ. ನೀನು ಹೇಳುವುದಕ್ಕಿಂತ ಮುಂಚೆ ಪೇತ್ರನ ಆಮೇಲೆ ಹೇಳುತ್ತಾ ಇದ್ದಾನೆ, ಬಲೆ ಹಾಕು ಎಂಬುದಾಗಿ ಹೇಳಿದ ಮೇಲೆ ಸ್ವಾಮಿಯನ್ನು ನೋಡಿ ಹೇಳುತ್ತಾ ಇದ್ದಾನೆ, ಸ್ವಾಮಿ ನಾನು ಇಡೀ ರಾತ್ರಿ ಪ್ರಯಾಸ ಪಟ್ಟಿದ್ದೇನೆ. ಎಷ್ಟು ದುಃಖದಿಂದ ಹೇಳಿದನೋ ಗೊತ್ತಿಲ್ಲ. ಇವತ್ತು ಕೂಡ ನಿಮ್ಮ ದುಃಖ, ನೀವು ದುಃಖದ ಮಾತುಗಳು ನೀವು ಹೇಳುವುದಕ್ಕಿಂತ ಮುಂಚೆ ದೇವರಿಗೆ ಗೊತ್ತು. ನನ್ನ ಪರಿಸ್ಥಿತಿ, ನಿಮ್ಮ ಪರಿಸ್ಥಿತಿ ದೇವರಿಗೆ ಗೊತ್ತು, ನಿನ್ನ ಪ್ರಯಾಸ ಗೊತ್ತು. ಹಲ್ಲೆಲೂಯಾ. ದೇವರು ನೋಡುವ ದೇವರಾಗಿದ್ದಾರೆ. ದೇವರು ಹೇಳುತ್ತಾ ಇದ್ದಾರೆ, ನಿನಗೆ ಸ್ವಲ್ಪ ಬಲ ಇದ್ದರೂ ನೀನು ಪ್ರಯಾಸ ಪಟ್ಟಿದ್ದು ನಾನು ನೋಡಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಸಡ್ಡೆಯಾಗಿ ನಾವು ನಿರ್ಲಕ್ಷ್ಯವಾಗಿ ಇರುವುದು ದೇವರು ನೋಡುವ ದೇವರಾಗಿದ್ದಾರೆ. ಅದೇ ಸಮಯದಲ್ಲಿ ನಾವು ಕಷ್ಟಪಟ್ಟು ದುಡಿದು ಕೂಡ ಇಡೀ ರಾತ್ರಿ ಪ್ರಯಾಸಪಟ್ಟೆ, ದೇವರೇ ಒಂದು ಕೂಡ ಸಿಗಲಿಲ್ಲ, ಆದ್ದರಿಂದ ಇವಾಗ ನಾನು ಟ್ರೈ ಮಾಡಲ್ಲ ಅಂತ ಹೇಳಿ ಅವನು ಹೇಳ್ತಾ ಇಲ್ಲ. ಹೇಳ್ತಾ ಇದ್ದಾನೆ, ನಂದೆಲ್ಲ ಫೇಲ್ ಆಯಿತು, ನನಗೊಂದು ಸಿಕ್ಕಿಲ್ಲ, ಎಲ್ಲ ಲಾಸ್ ಆಯಿತು. ಆದರೆ ಈಗ ನಿನ್ನ ಮಾತಿನ ಪ್ರಕಾರ ನಾನು ಬಲೆಯನ್ನು ಹಾಕುತ್ತೇನೆ ಎಂಬುದಾಗಿ ಹೇಳಿ ಬಲೆಯನ್ನು ಹಾಕುವಾಗ ಹಲ್ಲೆಲೂಯಾ, ಬಲೆ ಹರಿಯುವಷ್ಟು ಮೀನು. ಹಲ್ಲೆಲೂಯಾ. 6ನೇ ವಾಕ್ಯವನ್ನು ನೋಡಿರಿ. ಹಾಕಿದ ಮೇಲೆ ಮೀನುಗಳು ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ, ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು. ಅವರು ಬಂದು ಆ 2 ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವ ಹಾಗಾದವು. ಹಲ್ಲೆಲೂಯಾ. ಹಾಕಿದ ಕೂಡಲೇ ನೋಡಿರಿ, ರಾಶಿಯಾದ, ಹಾಕಿದ ಮೇಲೆ ಎಂಬುದಾಗಿ ಬೈಬಲ್ ಹೇಳುತ್ತಾ ಇದೆ. ಹಾಕಿದ ಮೇಲೆ ಇವತ್ತು ದೇವರು ಹೇಳುವಾಗ ನಾವು ಬಲೆ ಹಾಕುವುದಕ್ಕೆ ರೆಡಿಯಾಗಿದ್ದೀವ? ದೇವರು ಹೇಳಿದ ಹಾಗೆ ಮಾಡುವುದಕ್ಕೆ ರೆಡಿಯಾಗಿದ್ದೀವ? ದೇವರು ಹೇಳುವುದನ್ನು ಮಾಡುವಾಗ ಎಷ್ಟೇ ಲಾಸ್ ಆಗಿರ್ಬೋದು, ಎಷ್ಟೇ ಫೇಲಿಯರ್ ಆಗಿರಬಹುದು, ಎಷ್ಟೇ ಖಾಲಿ ಆಗಿರ್ಬೋದು, ಎಲ್ಲ ಮಾರಿ ಆಯಿತು, ಎಲ್ಲ ಕೊಟ್ಟು ಆಯಿತು, ಎಲ್ಲ ಮುಗಿಸಿ ಆಯಿತು, ಎಲ್ಲವೂ ಹೋಯಿತು, ನನ್ನ ಕೈಯಲ್ಲಿ ಏನು ಬಾಕಿ ಇಲ್ಲ ಎಂಬುದಾಗಿ ಇರುವ ಪರಿಸ್ಥಿತಿಯಲ್ಲಿ ದೇವರು ಹೇಳಿದ ಹಾಗೆ ಮಾಡುವಾಗ ಹಲ್ಲೆಲೂಯಾ,
ರಾಶಿ ರಾಶಿಯಾದ ಮೀನುಗಳು, ಬಲೆಗಳು ಹರಿದು ಹೋಗುತ್ತಾ ಇತ್ತು. ಅವರು ಸನ್ನೆ ಮಾಡಿ ತಮ್ಮ ಪಾಲುಗಾರರನ್ನು ಕರೆದರು. ಇನ್ನೊಂದು ದೋಣಿ ಬಂತು, 2 ದೋಣಿಗಳು ತುಂಬಿ ತುಳುಕಿದವು. ಡಬಲ್ ಆದ ಮೀನುಗಳು ದೇವರು ಕೊಡ್ತಾ ಇದ್ದಾರೆ. ಹಲ್ಲೆಲೂಯ. ಈಗ ದೋಣಿಗಳು ಮುಳುಗುವ ರೀತಿಯಲ್ಲಿ ಅಷ್ಟು ರಾಶಿಯಾದ, ಹಲ್ಲೆಲೂಯ ಹಲ್ಲೆಲೂಯ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ದೇವರು ಹೇಳಿದ ಹಾಗೆ ಮಾಡುವಾಗ, ಅದನ್ನು ಕೇಳುವಾಗ, ಅದು ಕಾಲ ಸೀಸನ್ ಇಲ್ಲದೆ ಇರ್ಬೋದು, ಅದು ಕಾಲ ಇಲ್ಲದೆ ಕಾಲ ಮೀರಿ ಹೋಗಿರ್ಬೋದು. ಈ ಕಾಲದಲ್ಲಿ ಸಾಧ್ಯವಿಲ್ಲ ದೇವರೇ, ಇನ್ನು ಮುಂದೆ ಸಾಧ್ಯ ಇಲ್ಲ ದೇವರೇ ಅಂತ ನಾವು ಹೇಳದೆ, ದೇವರಿಂದ ಎಲ್ಲ ಸಾಧ್ಯ ಎಂಬುದಾಗಿ ನಾವು ಬಲೆ ಹಾಕುವಾಗ, ನಾವು ವಿಧೇಯರಾಗುವಾಗ, ದೇವರ ಮಾತನ್ನು ಕೈಗೊಂಡು ನಡೆಯುವಾಗ, ರಾಶಿ ರಾಶಿಯಾದ ಮೀನುಗಳು, ಹಲ್ಲೆಲೂಯ. ಅದು ಸೇವೆಯಾಗಿರಲಿ, ಅದು ಬಿಸ್ನೆಸ್ ಆಗಿರಲಿ, ಅದು ಕುಟುಂಬ ಜೀವನವಾಗಿರಲಿ, ಅದು ಆರ್ಥಿಕ ಅಗತ್ಯವಾಗಿರಲಿ. ಇಟ್ ಕ್ಯಾನ್ ಬಿ ಅ ಫೈನಾನ್ಷಿಯಲ್ ನೀಡ್, ಇಟ್ ಕ್ಯಾನ್ ಬಿ ಯೋರ್ ಮಿನಿಸ್ಟ್ರಿ, ಇಟ್ ಕ್ಯಾನ್ ಬಿ ಯೋರ್ ಫ್ಯಾಮಿಲಿ ಸಿಟುವೇಶನ್, ಇಟ್ ಕ್ಯಾನ್ ಬಿ ಯೋರ್ ಬಿಸ್ನೆಸ್. ಎಲ್ಲದರಲ್ಲಿಯೂ ದೇವರು ನೆಕ್ಸ್ಟ್ ನಿಮಿಷದಲ್ಲಿ ಅದ್ಭುತಗಳನ್ನು ಮಾಡಿದರು. ಹಾಲೆಲೂಯ ಹಾಲೆಲೂಯ. ಅದ್ಭುತಗಳು ನಡೆಯಿತು. ದೇವರು ರಾಶಿ ರಾಶಿಯಾಗಿ, ಅದು ಮಾತ್ರ ಅಲ್ಲ, ಪೇತ್ರನ ಜೀವನ ಬದಲಾಯಿತು. ಪೇತ್ರನ ಜೀವನ ಬದಲಾಯಿತು. ಹಾಲೆಲೂಯ. ಪೇತ್ರನ ಇದೆಲ್ಲ ನೋಡಿ ಗಾಬರಿಯಾದನು. ಇದೆಲ್ಲ ಸಾಧ್ಯವಿಲ್ಲವಲ್ಲ, ನಾನು ಮೀನುಗಾರನು, ಹಾಲೆಲೂಯ, ನನ್ನಿಂದ ಸಾಧ್ಯವಾದದ್ದು ಈ ಸ್ವಾಮಿ ಬಂದು ಮಾಡಿದನಲ್ಲ. ಒಂದೇ ಕ್ಷಣದಲ್ಲಿ ಮಾತು ಕೇಳುವಾಗ ನಾವು ಈಗ ಅವನು ಬಲೆ ಹಾಕಿದ ಇವರ ಮಾತಿನ ಪ್ರಕಾರವಾಗಿ, ತನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಅಲ್ಲ, ತನ್ನ ಲೆಕ್ಕಾಚಾರ ಅಲ್ಲ. ಹಲವಾರು ಸಾರಿ ನಮ್ಮ ಲೆಕ್ಕಾಚಾರ, ನಮ್ಮ ಕ್ಯಾಲ್ಕುಲೇಷನ್ ಎಲ್ಲವೂ ತಪ್ಪಾಗಿ ಬಿಡುತ್ತದೆ. ಅದನ್ನು ನಾವು ನೋಡಿರಬಹುದು. ಆದ ಕಾರಣ ನಾವು ತಿಳ್ಕೊಳ್ಬೇಕು, ದೇವರ ಕ್ಯಾಲ್ಕುಲೇಷನ್, ದೇವರ ಸಮಯ, ದೇವರ ಮಾತು, ದೇವರ ವಾಕ್ಯ ಎಂದಿಗೂ ತಪ್ಪಾಗಿ ಹೋಗುವುದಿಲ್ಲ. ಹಲ್ಲೆಲೂಯ. ನಾವು ಒಂದು ಲೆಕ್ಕ ಮಾಡಿ, ಒಂದು ಇನ್ವೆಸ್ಟ್ಮೆಂಟ್ ಮಾಡಿ, ಒಂದು ಕಂಪನಿಗೆ ಜಾಯಿನ್ ಮಾಡಿ, ಒಂದು ಕೆಲಸ ಜಾಯಿನ್ ಮಾಡಿ, ಇಷ್ಟೆಲ್ಲ ಲೆಕ್ಕಾಚಾರ ಮಾಡಿ, ಒಂದು ತಿಂಗಳಿಗೆ ಬೇಕಾದ ಕಾರ್ಯಗಳನ್ನು ನಾವು ಲೆಕ್ಕ ಮಾಡುತ್ತೇವೆ. ಅಥವಾ ಏನೆಲ್ಲ ನಾವು ಮಾಡಿದರೂ ಕೂಡ there is a chance that it may go wrong, or ಹಲ್ಲೆಲೂಯ, ಅದು ಒಂದು ಲಾಸ್ ಆಗಿ, ಒಂದು ಫೇಲ್ಯೂರ್ ಆಗೋದಕ್ಕೆ, ಹಲ್ಲೆಲೂಯ, ಒಂದು ಸಾಧ್ಯತೆಗಳು ಇದೆ. ವಿ ಮೇ ಫೇಲ್, ಬಟ್ ಗಾಡ್ ನೆವರ್ ಫೇಲ್ಸ್. ದೇವರು ಬದಲಾಗದ ದೇವರು, ದೇವರು ಸೋತು ಹೋಗದ ದೇವರು, ದೇವರಿಗೆ ಸೋಲೇ ಇಲ್ಲ. ಅವರನ್ನು ನಮ್ಮ ಸಂಗಡ ಇಟ್ಟುಕೊಳ್ಳುವುದಾದರೆ ನಮಗೂ ಸೋಲಿಲ್ಲ. ಅವರನ್ನು ನಾವು ಮಯ್ಯವಾಗಿ ಮಧ್ಯದಲ್ಲಿ ಇಟ್ಟುಕೊಳ್ಳುವುದಾದರೆ ನಮಗೂ ಸೋಲು ಇಲ್ಲ. ಹಲ್ಲೆಲೂಯ. ಸೋಲಿಲ್ಲದ ಜೀವನ ಪೇತ್ರನಿಗೆ ದೇವರು ಕೊಡುವುದಕ್ಕಾಗಿ ಅವನ ಹಿಂದೆ ಹೋದರು. ಅವನ ದೋಣಿಯನ್ನು ಹತ್ತಿದರು, ಅವನ ದೋಣಿಯನ್ನು ತುಂಬಿಸಿದರು. ಹಲ್ಲೆಲೂಯ. ಯೂಸ್ ಮಾಡಿದ ಮಾತ್ರ ಅಲ್ಲ, ಅವನನ್ನು ಯೂಸ್ ಮಾಡಿ ಬಿಸಾಕಲಿಲ್ಲ, ಅವನನ್ನು ಯೂಸ್ ಮಾಡಿ, ಅವನ ದೋಣಿಯನ್ನು ಯೂಸ್ ಮಾಡಿ ಆ ದೋಣಿಯನ್ನು ತುಂಬಿಸಿದರು ಎಂಬುದಾಗಿ ನೋಡ್ತಾ ಇದ್ದೇವೆ. ಆಮೇಲೆ ಪೇತ್ರನ ಜೀವನ ಬದಲಾಯಿತು. ಸ್ವಾಮಿಯನ್ನು ಹಿಂಬಾಲಿಸಿದನು. ಎಲ್ಲವನ್ನ ಬಿಟ್ಟು ದೇವರಿಗೆ ಮೊದಲು ಸ್ಥಾನ ಕೊಡಲು ಶುರು ಮಾಡಿದನು. ದೇವರಿಗೆ ಮೊದಲು ಸ್ಥಾನ, ಸ್ವಾಮಿಗೆ ಮೊದಲು ಸ್ಥಾನ ಕೊಡಲು ಶುರು ಮಾಡಿದನು. ಸ್ವಾಮಿ ಯಾರು, ತಾನು ಯಾರು ಎಂಬುದಾಗಿ ಅರಿವು ಬಂತು. ನಾನು ಪಾಪಿಯಾದ ಮನುಷ್ಯನು, ನನಗೂ ದೇವರು ಅದ್ಭುತವನ್ನು ಮಾಡಿದರಲ್ಲ ಎಂಬುದಾಗಿ ಆತನಿಗೆ ಅರಿವು ಬಂತು. ಹಲ್ಲೆಲೂಯ. ಎಲ್ಲವನ್ನು ಬಿಟ್ಟು ದೇವರಿಗೆ ಹಿಂಬಾಲಿಸುವುದಕ್ಕೆ, ದೇವರಿಗಾಗಿ ಪ್ರಾಣ ಕೊಡುವುದಕ್ಕೆ, ದೇವರ ಸೇವೆ ಮಾಡುವುದಕ್ಕೆ, ಶಿಷ್ಯನಾಗುವುದಕ್ಕೆ, ಅಪೊಸ್ತಲನಾಗುವುದಕ್ಕೆ ಅವನು ತನ್ನ ಜೀವನವನ್ನು ಒಪ್ಪಿಸಿಕೊಟ್ಟರು. ಹಲ್ಲೆಲೂಯ. ಕಷ್ಟಗಳು ಬರುತ್ತದೆ, ಸೋಲುಗಳು ಬರುತ್ತದೆ, ಲಾಸ್ ಆಗುತ್ತದೆ, ಫೇಲಿಯರ್ಗಳು ಬರುತ್ತದೆ. ಸೋತು ಹೋಗಬಾರದು. ದೇವರ ವಾಕ್ಯ ಏನು ಹೇಳುತ್ತದೆ? ಸ್ವಾಮಿ ಬಳಿಗೆ ಹೋಗ್ತೀನಿ, ಪಾದದಲ್ಲಿ ಕೂತ್ಕೋತೀನಿ, ಸಮಯ ಕಳೀತೀನಿ, ಪ್ರಾರ್ಥನೆ ಮಾಡುತ್ತೀನಿ, ಉಪವಾಸ ಮಾಡುತ್ತೀನಿ, ದೇವರು ಮಾತಾಡ್ತಾರೆ, ಆ ಪ್ರಕಾರ ಮಾಡುತ್ತೇನೆ ಎಂಬ ಛಲ ನಮ್ಮಲ್ಲಿ ಬರಬೇಕು. ಹಲ್ಲೆಲೂಯ. ಸ್ವಾಮಿ ಹೇಳಿದ್ದನ್ನು ಮಾಡುವಾಗ, ಮಾಡಿದ ಮೇಲೆ, ಹಾಕಿದ ಮೇಲೆ, ಹಲ್ಲೆಲೂಯ, ಬಲೆ ಹರಿಯುವಷ್ಟು, ಹಲ್ಲೆಲೂಯ, ಹಡಗು ಮುಳುಗುವಷ್ಟು ಅದ್ಭುತ ಕಾರ್ಯಗಳನ್ನು ದೇವರು ಮಾಡಿದ್ದಾರೆ. ಇವತ್ತು ನಮಗೂ ಕೂಡ ದೇವರು ಹೇಳ್ತಾ ಇದ್ದಾರೆ, ದೇವರ ಮೇಲೆ ನಿನ್ನಿರುವ ಭರವಸೆ, ನಂಬಿಕೆ, ಪ್ರೀತಿಯನ್ನು ನೀನು ಇನ್ನೂ ಆಳಕ್ಕೆ ತಳ್ಳಿಕೊಂಡು ಹೋಗು. ಹಲ್ಲೆಲೂಯ. ಲಾಂಚ್ ಇನ್ ಟು ದ ಡೀಪ್ ಎಂಬುದಾಗಿ. ಅಂದರೆ ನೋಡಿ, 8ನೇ ವಾಕ್ಯ, 4ನೇ ವಾಕ್ಯದಲ್ಲಿ ದೇವರು ಹೇಳಿದ ಅದನ್ನೇ, ನಿನ್ನ ಬೋಟನ್ನು ನೀನು ಆಳಕ್ಕೆ ತಳ್ಳಿಕೊಂಡು ಹೋಗು. ಗೋ ಇನ್ ಟು ದ ಡೀಪ್ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಅಲ್ಲಿ ಹೋಗಿ ನಿನ್ನ ಬಲೆಯನ್ನು ಹಾಕು. ನೀನು ಬಲೆ ಹಾಕುವ ಸ್ಥಳ, ನೀನು ಹೋಗಬೇಕಾದ ಸ್ಥಳ ಇನ್ನೂ ಆಳ.
ಇನ್ನೂ ದೂರ, ಇನ್ನೂ ಹೆಚ್ಚು. ಆದ ಕಾರಣ ಅದನ್ನು ನೋಡಿ ಗುರಿ ಇಟ್ಟು ಹೋಗು. ಹಲ್ಲೆಲೂಯ. ಸಣ್ಣದಕ್ಕೆ ನಿಲ್ಲಿಸಬೇಡ, ಸ್ವಲ್ಪಕ್ಕೆ ಸೋತು ಹೋಗಬೇಡ, ಸ್ವಲ್ಪಕ್ಕೆ ಕುಗ್ಗಿ ಹೋಗಬೇಡ. 1 ಸಾರಿ 2 ಸಾರಿ ಫೇಲ್ ಆದನಲ್ಲ, 1 ಸಾರಿ 2 ಸಾರಿ ಲಾಸ್ ಆದನಲ್ಲ ಎಂಬುದಾಗಿ ಬಿಟ್ಟು ಕೊಡಬೇಡ. ಪ್ರಯತ್ನ ಪಡುತ್ತಾ ಇರು, ದೇವರ ಮಾತಿಗೆ ವಿಧೇಯನಾಗುತ್ತಾ ಇರು, ದೇವರ ಮಾತನ್ನು ಕೇಳುತ್ತಾ ಇರು, ದೇವರ ಮಾತಿಗೆ ಕೈಗೊಂಡು ನಡೆಯುತ್ತಾ ಇರು. ಖಂಡಿತವಾಗಿಯೂ ತುಂಬಿ ತುಳುಕುವ ಜೀವನ ನಿನ್ನದು. ನಿನ್ನ ಕಾರ್ಯಭಾರದಲ್ಲಿ, ನಿನ್ನ ವ್ಯವಹಾರದಲ್ಲಿ, ನಿನ್ನ ವ್ಯಾಪಾರದಲ್ಲಿ, ನಿನ್ನ ಸೇವೆಯಲ್ಲಿ ಹಲ್ಲೆಲೂಯ ತುಂಬಿ ರಾಶಿಯಾದ ಹಲ್ಲೆಲೂಯ ಆತ್ಮಗಳನ್ನು ದೇವರು ನಿನಗೆ ಕೊಡುತ್ತಾರೆ. ಹಲ್ಲೆಲೂಯ ಆಶೀರ್ವಾದಗಳಿಂದ ನಿನ್ನನ್ನು ತುಂಬಿಸುತ್ತಾರೆ. ಡಬಲ್ ಆಗಿ ನಿನ್ನ ಬಿಸ್ನೆಸ್ಸನ್ನು ಡಬಲ್ ಮಾಡುವುದು ದೇವರಾಗಿದ್ದಾರೆ. ಹೇಗೆ ಡಬಲ್ ಮಾಡಬೇಕೆಂಬುದಾಗಿ ನಾನು ಚಿಂತೆ ಮಾಡುವುದು ಅಲ್ಲ. ಹೇಗೆ ಡಬಲ್ ಮಾಡುವುದು, ಹೇಗೆ ಮುಂದುವರಿಯುವುದು, ಹೇಗೆ ಪಾಸಾಗುವುದು, ಹೇಗೆ ಓದುವುದು ಎಂಬುದಾಗಿ ನಾವು ಲೆಕ್ಕಾಚಾರ ಮಾಡುತ್ತಾ, ಚಿಂತೆ ಮಾಡುತ್ತಾ, ಭಯಪಡುತ್ತಾ ಇರುವಾಗ, ಗಾಬರಿ ಆಗುತ್ತಾ ಇರುವಾಗ ದೇವರು ಒಂದು ಪ್ಲ್ಯಾನನ್ನು ಇಟ್ಟಿರುತ್ತಾರೆ. ಅದನ್ನು ತಿಳ್ಕೊಂಡು ಅದರ ಪ್ರಕಾರ ನಾವು ಮಾಡಿದ್ರೆ ಸಾಕು. ಹಲ್ಲೆಲೂಯ. ಅದರ ಪ್ರಕಾರ ಹಾಕಿದರೆ ಸಾಕು. ರಾಶಿಯಾದ ಮೀನುಗಳು ನಮ್ಮನ್ನು ಹುಡುಕಿ ಬರುತ್ತದೆ, ನಿಮ್ಮನ್ನು ಹುಡುಕಿ ಬರುತ್ತದೆ. ಜಯ ನಿಮ್ಮನ್ನು ಹುಡುಕಿ ದೇವರಿಂದ ಜಯ ಬರುತ್ತದೆ. ಜಯ ಕೊಡುವ ದೇವರು ನಮ್ಮ ಸಂಗಡ ಇದ್ದಾರೆ. ಜಯ ಕರ್ತನಿಂದಲೇ ಬರುತ್ತದೆ. ಪ್ರಮೋಷನ್ ನೆವರ್ ಕಮ್ಸ್ ಫ್ರಮ್ ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಆರ್ ಫ್ರಮ್ ದ ವಿಲ್ಡರ್ನೆಸ್. ಬೈಬಲ್ ಹೇಳುತ್ತಾ ಇದೆ, ಎಲ್ಲಿಂದ ಬರುತ್ತದೆ ಉನ್ನತಿ, ಎಲ್ಲಿಂದ ಬರುತ್ತದೆ ಅಭಿವೃದ್ಧಿ, ಎಲ್ಲಿಂದ ಬರುತ್ತದೆ ಪ್ರಮೋಷನ್. ನನಗೆ ಶಿಫಾರಸು ಮಾಡುವವರು ಯಾರು, ನನಗೆ ಸಹಾಯ ಮಾಡುವವರು ಯಾರು ಎಂಬುದಾಗಿ ನಾವು ಹುಡುಕುತ್ತಾ ಇರುವಾಗ ದೇವರಿಂದಲೇ ನಮಗೆ ಬರುತ್ತದೆ. ದೇವರೇ ನಮಗೆ ಒದಗಿಸಿಕೊಡುತ್ತಾರೆ, ದೇವರೇ ನಮಗೆ ಸಹಾಯ ಮಾಡುತ್ತಾರೆ, ದೇವರೇ ದಾರಿ ತೆಗೆಯುತ್ತಾರೆ, ಮುಚ್ಚಲ್ಪಟ್ಟ ದಾರಿಯನ್ನು ತೆರೆಯುತ್ತಾರೆ. ಹಲ್ಲೆಲೂಯ. ಒಡೆಯುತ್ತಾರೆ. ದಾರಿಗಳನ್ನು ಸಿದ್ಧ ಮಾಡುವ ದೇವರಾಗಿದ್ದಾರೆ, ದಾರಿಗಳನ್ನು ಉಂಟು ಮಾಡುವ ದೇವರಾಗಿದ್ದಾರೆ, ಮೀನುಗಳಿಗೆ ಕಟ್ಟಳೆ ಇಡುವ ದೇವರಾಗಿದ್ದಾರೆ. ಹಲ್ಲೆಲೂಯ. ಮೀನುಗಳು ಆತನ ಮಾತಿಗೆ ಕಿವಿಗೊಡುತ್ತದೆ. ಹಲ್ಲೆಲೂಯ. ಆಕಾಶದ ಪಕ್ಷಿಗಳು ಆತನಿಗೆ ಕಿವಿಗೊಡುತ್ತದೆ. ದೇವರು ಹೇಳುತ್ತಾ ಇದ್ದಾರೆ, ನನ್ನ ಬಳಿಗೆ ಬಾ, ನನ್ನ ಬಳಿಗೆ ತಂದು ಕೊಡು. ಹಲ್ಲೆಲೂಯ. ನಾನು ಹೇಳಿದನ್ನು ಮಾಡುವಾಗ ಅದೇ ರೀತಿಯಾಗಿ ಅದ್ಭುತಗಳು ನಡೆಯುತ್ತಾ ಇದೆ. ದೇವರು ಹೇಳಿದ್ದನ್ನು ಫಾಲೋ ಮಾಡ್ತಾ ಬಂದರೆ ಅದು ಎಲ್ಲಿ, ಯಾವಾಗ, ಹೇಗೆ ಎಂಬುದಾಗಿ ನಮಗೆ ತಿಳಿಯದೇ ಇರಬಹುದು. ದೇವರು ಹೇಳಿದ್ದನ್ನು ಹೇಳಿದ ಹಾಗೆ ಮಾಡುವಾಗ, ಫಾಲೋ ಇನ್ಸ್ಟ್ರಕ್ಷನ್ ಮಾಡುವಾಗ ದೇವರು ಖಂಡಿತ ರಾಶಿಗೆ ನಮ್ಮನ್ನು ಕರ್ಕೊಂಡು ಹೋಗುವ ದೇವರು, ಉನ್ನತಿಗೆ ನಮ್ಮನ್ನು ಕರ್ಕೊಂಡು ಹೋಗುವ ದೇವರು, ಅಭಿವೃದ್ಧಿಗೆ ನಮ್ಮನ್ನು ಕರ್ಕೊಂಡು ಹೋಗುವ ದೇವರಾಗಿದ್ದಾರೆ. ಹಲ್ಲೆಲೂಯ. ನಾವು ನಾಚಿಕೆ ಪಡುವುದಿಲ್ಲ. ನೋಡಿ, ಪೇತ್ರನು ಅಷ್ಟು ಸೋತು ಹೋಗಿದ್ದನು, ಅವನ ಮುಖ ಬಾಡಿ ಹೋಗಿತ್ತು, ಅವನು ಆ ಬಲೆಗಳನ್ನು ತೊಳೆಯುತ್ತಾ ಇದ್ದನು ಯಾವ ನಂಬಿಕೆ ಇಲ್ಲದೆ. ಆದರೆ ಆ ಸಮಯದಲ್ಲಿ, ಆ ಟೈಮಲ್ಲಿ ಹಲ್ಲೆಲೂಯ ಎಲ್ಲವನ್ನು ಬಲ್ಲವರಾಗಿದ್ದ ದೇವರು ಯೇಸು ಸ್ವಾಮಿ ಅವನಿಗೆ ನೇರವಾಗಿ ನಡೆದು ಬರುತ್ತಾ ಇದ್ದಾರೆ. 2 ಬೋಟುಗಳು ನಿಂತಿದ್ದು, ಒಂದು ಪೇತ್ರನ ಬೋಟಿನಲ್ಲಿ ಹತ್ತುತ್ತಾ ಇದ್ದಾರೆ. ಇವತ್ತು ನೀನು, ನಿನ್ನ ಹೆಸರು, ನಿನ್ನ ಬೋಟು, ನಿನ್ನ ಕಾರ್ಯಭಾರ, ನಿನ್ನ ವ್ಯವಹಾರ, ನಿನ್ನ ಭವಿಷ್ಯ, ನಿನ್ನ ಪಾಸ್ಟ್ ಲೈಫು, ನಿನ್ನ ಪ್ರೆಸೆಂಟ್ ಲೈಫ್ ಎಲ್ಲವನ್ನು ತಿಳಿದವರು ಒಬ್ಬರು. ಅವರು ನಿನಗೆ ನೇರವಾಗಿ ಹಲ್ಲೆಲೂಯ ನಿನ್ನನ್ನು ನೋಡುತ್ತಾ ಇದ್ದಾರೆ, ನಿನಗೆ ನೇರವಾಗಿ ಕೈ ಚಾಚುತ್ತಾ ಇದ್ದಾರೆ. ಹಲ್ಲೆಲೂಯ. ಆತನಿಗೆ ನಿನ್ನ ಕೈಯನ್ನು, ನಿನ್ನ ಜೀವನವನ್ನು, ನಿನ್ನ ಬಲೆಯನ್ನು, ನಿನ್ನ ದೋಣಿಯನ್ನು, ನಿನ್ನ ಎಲ್ಲ ಕಾರ್ಯಭಾರವನ್ನು ವಹಿಸಿಬಿಡು. ನಿನ್ನ ಕಾರ್ಯಭಾರವನ್ನು ಆತನಿಗೆ ವಹಿಸಿಬಿಡು. ಆತನು ನಿನಗೋಸ್ಕರ ಹಲ್ಲೆಲೂಯ ಚಿಂತಿಸುವ ದೇವರು, ನಿನಗೆ ಜಯ ಕೊಡುವ ದೇವರಾಗಿದ್ದಾರೆ. ನೀನು 2 ಸಾರಿ, 3 ಸಾರಿ, 4 ಸಾರಿ, 50 ಸಾರಿ, 100 ಸಾರಿ ಸೋತಿದ್ದರೂ ಪರವಾಗಿಲ್ಲ. ಹಲ್ಲೆಲೂಯ. ಸೋಲನ್ನು ಜಯವನ್ನಾಗಿ ಮಾಡುವ ದೇವರು ನಿನ್ನ ಮಗ್ಗಲಲ್ಲೇ ನಿಂತುಕೊಂಡಿದ್ದಾರೆ. ಹಲ್ಲೆಲೂಯ. ತಿರುಗಿ ನೋಡು, ಕಣ್ಣೆತ್ತಿ ನೋಡು, ಸೋಲನ್ನೇ ನೋಡಬೇಡ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ. ದೇವರ ಮುಂದೆ ತಲೆ ತಗ್ಗಿಸಿ ದೇವರ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣವ. ಪೇತ್ರನು ಒಪ್ಪಿಕೊಂಡನು, ನಾನು ಪಾಪಿಯಾದ ಮನುಷ್ಯನು, ನನ್ನ ಪ್ರಯಾಸಗಳು ಎಲ್ಲವೂ ನಿಷ್ಫಲವಾಯಿತು. ದೇವರ ಮಾತಿಗೆ ಕಿವಿಗೊಟ್ಟನು, ಹೇಳಿದಂತೆಯೇ ಮಾಡಿದನು. ಇಮ್ಮಿಡಿಯೇಟಾಗಿ ಅವನು ವಿಧೇಯನಾದನು. ಇವತ್ತು ನಾವು ಕೂಡ ನಮ್ಮ ವ್ಯಾಪಾರಕ್ಕಾಗಿ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ಸೇವೆ, ನಮ್ಮ ಭವಿಷ್ಯ, ನಮ್ಮ ಎಲ್ಲ ಕಾರ್ಯಗಳಿಗಾಗಿ ನಾವು ದೇವರ ಮುಂದೆ ಒಪ್ಪಿಸಿಕೊಡೋಣವ. ದೇವರ ಮುಂದೆ ತಗ್ಗಿಸಿಕೊಡೋಣವ. ದೇವರ ಮುಂದೆ ನಾವು ಕೈ ಚಾಚೋಣ. ಮನುಷ್ಯರ ಮುಂದೆ ಕೈ ಚಾಚಿ ಸಾಕು.
ಹಲ್ಲೆಲೂಯಾ. ಮನುಷ್ಯರ ಮುಂದೆ ಹೋಗಿ ನಮ್ಮ ಕಷ್ಟಗಳನ್ನು ಹೇಳಿ, ಪ್ರಯಾಸಗಳನ್ನು ಹೇಳಿ, ನಮ್ಮ ಎಲ್ಲ ಚಿಂತೆಗಳನ್ನು ಹೇಳಿ ಹೇಳಿ ನಾವು ಸೋತು ನಾವು ಫೇಲಾಗಿದ್ದು ಸಾಕು. ನಮ್ಮ ಲೆಕ್ಕಾಚಾರ ನಾವು ಲೆಕ್ಕಾಚಾರ ಮಾಡಿ 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 ಫೇಲಾಗಿದ್ದು ಸಾಕು ದೇವರೇ. ಸಾಕು, ನಾನು ಸುಸ್ತಾಗಿದ್ದೀನಿ ಸ್ವಾಮಿ. ನಾನೇ ಲೆಕ್ಕ ಮಾಡಿ ನಾನೇ ಪ್ರಯಾಸಪಟ್ಟು ಸೋತು ಹೋಗಿ ನಾನು ಸುಸ್ತಾಗಿದ್ದೇನೆ ಅಪ್ಪ. ಯೇಸು ಸ್ವಾಮಿ, ಈ ಸಮಯದಲ್ಲಿ ರಾಜ ನಿನ್ನ ಕೈಯಲ್ಲಿ ನಮ್ಮ ಎಲ್ಲ ಕಾರ್ಯಭಾರ, ನಮ್ಮ ವ್ಯವಹಾರ, ನಮ್ಮ ವ್ಯಾಪಾರ, ನಮ್ಮ ಸೇವೆ, ನಮ್ಮ ಕುಟುಂಬ, ನನ್ನ ಮಕ್ಕಳು, ಯೇಸಪ್ಪ, ನನ್ನ ಗಂಡ, ನನ್ನ ಹೆಂಡತಿ ಎಲ್ಲವನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ ಇದ್ದೆ. ನನ್ನ ಆರ್ಥಿಕ ಸಮಸ್ಯೆಗಳು, ಬರಿಯಾಗಿರುವ ನನ್ನ ದೋಣಿ, ಬರಿಯಾಗಿರುವ ನನ್ನ ಪಾಕೆಟ್ ಎಲ್ಲ ನಿನ್ನ ಮುಂದೆ ಇಡುತ್ತಾ ಇದ್ದೇನೆ ಸ್ವಾಮಿ. ನನ್ನ ಕೈಯಲ್ಲಿ ಏನೂ ಇಲ್ಲ ರಾಜ, ಏನೂ ಇಲ್ಲ. ಬೆಳಗಾಗಿದೆ ಸ್ವಾಮಿ, ಆದರೆ ನನ್ನ ಕೈಯಲ್ಲಿ ಏನೂ ಇಲ್ಲ, ಒಂದು ಕೂಡ ಇಲ್ಲದೆ ಇದ್ದೀನಿ ಸ್ವಾಮಿ. ಇವತ್ತು ನೀನು ಕನಿಕರಿಸು ಎಂಬುದಾಗಿ ಬೇಡಿಕೊಳ್ಳೋಣವ. ಎಲ್ಲರೂ ಬಾಯಿ ತೆರೆಯೋಣ, ಬಾಯಿ ತೆರೆದು ಪ್ರಾರ್ಥನೆ ಮಾಡೋಣ, ಬಾಯಿ ತೆರೆದು ಬೇಡಿಕೊಳ್ಳೋಣ, ದೇವರ ಕೈಯಲ್ಲಿ ಒಪ್ಪಿಸಿಕೊಡೋಣ, ಎಲ್ಲ ಒಪ್ಪಿಸಿಕೊಡೋಣ. ಪೀಟರ್ ಗೇವ್ ಹಿಸ್ ಬೋಟ್, ಹಲ್ಲೆಲೂಯಾ. ಸ್ವಾಮಿ ಅದರಲ್ಲಿ ಹತ್ತಿದರು. ಗಾಡ್, ಜೀಸಸ್ ಎಂಟರ್ಡ್ ದ ಬೋಟ್, ಹಿ ಸ್ಟೆಪ್ಡ್ ಇನ್ ಟು ದ ಬೋಟ್. ಇವತ್ತು ನಮ್ಮ ಬೋಟು, ನಮ್ಮ ಕುಟುಂಬ, ನಮ್ಮ ಮನೆ, ನಮ್ಮ ವ್ಯವಹಾರದಲ್ಲಿ ದೇವರು ಹತ್ತಲಿ, ಏರಲಿ, ಹಲ್ಲೆಲೂಯಾ, ಕಾಲಿಡಲಿ ಎಂಬುದಾಗಿ ಬೇಡಿಕೊಳ್ಳೋಣ. ದೇವರೇ ಬಾ ಸ್ವಾಮಿ, ಬಾ ಸ್ವಾಮಿ, ನಮ್ಮ ಪರಿಸ್ಥಿತಿಯಲ್ಲಿ ಬಾ ರಾಜ. ಯಾರು ಎಂತಹ ಪರಿಸ್ಥಿತಿಯಲ್ಲಿ ನೋಡುತ್ತಾ ಕೇಳುತ್ತಾ ಇದ್ದಾರೋ ಸ್ವಾಮಿ, ಒಬ್ಬೊಬ್ಬರ ಕುಟುಂಬದಲ್ಲಿ, ಮನೆಯಲ್ಲಿ, ಜೀವನದಲ್ಲಿ ಬಾ ಸ್ವಾಮಿ. ನೀನು ಅದ್ಭುತ ಮಾಡು. ರಾಶಿ ರಾಶಿಯಾದ ಆಶೀರ್ವಾದಗಳಿಂದ ತುಂಬಿಸು ರಾಜ. ಖಾಲಿಯಾಗಿರುವ ಸ್ಥಳದಲ್ಲಿ ರಾಶಿ ರಾಶಿಯಾದ ಆಶೀರ್ವಾದಗಳು, ತುಂಬಿ ತುಳುಕುವ ಆಶೀರ್ವಾದಗಳು. ಓ ಹಲ್ಲೆಲೂಯಾ, ಹಲ್ಲೆಲೂಯಾ. ಅಳ್ಳಾಡಿಸಿ ಅಪ್ಪ, ಸುರಿಸು ರಾಜ, ಸುರಿಸು ರಾಜ, ಆಶೀರ್ವದಿಸು. ಪ್ರತಿಯೊಬ್ಬೊಬ್ಬರನ್ನ ಮುಟ್ಟು, ಪ್ರತಿಯೊಬ್ಬೊಬ್ಬರನ್ನ ಸಂಧಿಸು ಅಪ್ಪ, ಸಂಧಿಸು ರಾಜ, ಸಂಧಿಸು ರಾಜ. ಅದ್ಭುತಗಳು ನಡೆಯಲಿ ಅಪ್ಪ, ನಡೆಯಲಿ ಸ್ವಾಮಿ. ಹಲ್ಲೆಲೂಯಾ, ಥ್ಯಾಂಕ್ ಯು. ಈ ತಿಂಗಳಲ್ಲಿ ನಡೆಯಿರಿ ರಾಜ, ಈ ವಾರದಲ್ಲಿ ನಡೆಯಿರಿ ರಾಜ, ಈ ದಿನದಲ್ಲಿ ನಡೆಯಲಿ ಅಪ್ಪ. ನಾಳೆ ಅವರು ಎದ್ದು ಕೆಲಸಕ್ಕೆ ಹೋಗುವಾಗ ಅದ್ಭುತ ಕಾರ್ಯಗಳು, ಇಂಟರ್ವ್ಯೂಗಳು ಬರಲಿ, ಜಾಬ್ಗಳು ಸಿಕ್ಕಲಿ, ವರಮಾನಗಳು ಬರಲಿ, ಅದ್ಭುತ ನಡೆಯಲಿ, ಅದ್ಭುತ ನಡೆಯಲಿ, ಚಮತ್ಕಾರ ನಡೆಯಲಿ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಈಗಲೇ ಪ್ರಾರ್ಥನೆ ಮಾಡಿ ಕೂಗಿಕೊಳ್ಳುತ್ತಾ ಇದ್ದೇವೆ. ನನ್ನನ್ನು ಕೂಗಿಕೋ, ಕೇಳಿಕೋ ಎಂಬುದಾಗಿ ಹೇಳಿದ್ದೀಯಪ್ಪ ಲಾರ್ಡ್. ಎಲ್ಲವನ್ನು ನಿನ್ನ ಕೈಯಲ್ಲಿ ಕೊಡುತ್ತಾ ಇದ್ದೇವೆ. 5 ರೊಟ್ಟಿ 2 ಮೀನನ್ನು ನಿನ್ನ ಕೈಯಲ್ಲಿ ಕೊಟ್ಟ ಹಾಗೆ ಎಸಪ್ಪ, ಇವತ್ತು ನಮ್ಮ ಎಲ್ಲ ವ್ಯವಹಾರಗಳನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತೇವೆ. ಕುಟುಂಬವನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತೇವೆ. ಸೇವೆಯನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತೇವೆ ರಾಜ. ಏನೇ ಆಶೀರ್ವದಿಸು, ನಡೆಸು ಅಪ್ಪ. ಹೆಚ್ಚಿಸು ದೇವರೇ, ಹೆಚ್ಚಿಸು ದೇವರೇ. ಆಶೀರ್ವದಿಸು, ಸಮಾಧಾನದಿಂದ ಕಳುಹಿಸು ಸಪ್ಪ. ನೀನು ಆ ರೀತಿ ಮಾಡುವುದಕ್ಕಾಗಿ ಸ್ತೋತ್ರ ರಾಜ. ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಈ ಸಮಯದಲ್ಲಿ ಕೂಡ ನಿಮ್ಮ ಮಧ್ಯದಲ್ಲಿ ಒಂದು ಕಾರ್ಯವನ್ನು ಹೇಳಲು ಇಷ್ಟಪಡುತ್ತಾ ಇದ್ದೇನೆ. ನೀವೆಲ್ಲರೂ ಪ್ರಾರ್ಥನೆ ಸಮಯ ಎಂಬ ಈ ಕಾರ್ಯಕ್ರಮಕ್ಕೆ ಪರಿಚಯವುಳ್ಳವರಾಗಿದ್ದೀರಿ. ನಾವು ಮುಂದಿನ ತಿಂಗಳಲ್ಲಿ ಪ್ರಾರ್ಥನೆ, ನಿಮ್ಮ ಎಲ್ಲ ಮನವಿಗಳನ್ನು ನಾವು ಕೂಡಿಸಿ ಆ ಮನವಿಗಳಿಗಾಗಿ ಪ್ರಾರ್ಥನೆ, ಮನವಿಗಳು ಅಥವಾ ವಿಜ್ಞಾಪನೆಗಳು, ಆಲ್ ಯೋರ್ ಪ್ರೇಯರ್ ರಿಕ್ವೆಸ್ಟ್ ನೀವು ನಮಗೆ ಕಳಿಸುವ ಒಂದೊಂದು ಪ್ರೇಯರ್ ರಿಕ್ವೆಸ್ಟನ್ನು ನಾವು ನೋಟ್ ಮಾಡಿ ಇಟ್ಟುಕೊಂಡಿದ್ದೇವೆ. ಮಾತ್ರವಲ್ಲದೆ ಇನ್ನು ಯಾರು ಕಳಿಸಲಿಲ್ಲವೋ ನೀವು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟನ್ನು ನಮಗೆ ಕಳಿಸಿಕೊಡ್ರಿ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಪ್ರಾರ್ಥನೆ ಪೂರ್ವಕವಾಗಿ ಅದನ್ನು ನಾವು ಓದಿ ದೇವರ ಬಳಿಯಲ್ಲಿ ಇಟ್ಟು, ಅದು ಮಾತ್ರವಲ್ಲದೆ ನೇರವಾಗಿ ನಿಮ್ಮ ಸಂಗಡ, ನಿಮ್ಮ ಜೊತೆಯಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಕೂಡ ನಾವು ಒಂದು ಯೋಜನೆಯನ್ನು ಇಟ್ಟಿದ್ದೇವೆ. ದೇವರು ಆ ಭಾರವನ್ನು ನಮಗೆ ಕೊಟ್ಟಿದ್ದಾರೆ. ನಿಮ್ಮ ಪ್ರಾರ್ಥನೆ ಮನವಿಗಳಿಗಾಗಿ ನಿಮ್ಮ ಸಂಗಡ ಸೇರಿ ನಿಮಗಾಗಿ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿದ್ದೇವೆ. ಆದ ಕಾರಣ ದಯಮಾಡಿ ನಿಮ್ಮ ಪ್ರಾರ್ಥನೆ ಮನವಿಗಳು, ಪ್ರಾರ್ಥನೆ ರಿಕ್ವೆಸ್ಟ್ಗಳು ಏನೇ ಇರಬಹುದು, ಅದನ್ನು ನೀವು ನಮಗೆ ಮೆಸೇಜ್ ಮಾಡ್ಬೋದು, ವಾಟ್ಸಪ್ಪಲ್ಲಿ ಕಳಿಸ್ಬೋದು, ಅಥವಾ ಫೋನ್ ಮಾಡಿ ನಮಗೆ ನೀವು ತಿಳಿಸ್ಬೋದು. ಅದೆಲ್ಲ ನಾವು ಭಯಭಕ್ತಿಯಿಂದ, ಪ್ರಾರ್ಥನೆಯಿಂದ ಅದನ್ನು ನಾವು ಓದಿ ಪ್ರಾರ್ಥನೆ ಮಾಡಿ ನಿಮಗೆ ಉತ್ತರ ಕೊಡುವವರಾಗಿರುತ್ತೇವೆ. ನಿಮ್ಮ ಸಂಗಡ ಅದನ್ನು ಪ್ರಾರ್ಥನೆ ಇರುತ್ತೇವೆ. ಮುಂದಿನ ಫೆಬ್ರವರಿ ತಿಂಗಳಿಂದ ನಾವು ಇದನ್ನು ಶುರು ಮಾಡಬೇಕೆಂಬುದಾಗಿದ್ದೇವೆ. ಇದೇ ಟೈಮಲ್ಲಿ ಭಾನುವಾರ 7 ಗಂಟೆ
ಸೇಮ್ ಪ್ರೋಗ್ರಾಮಲ್ಲಿ ಅದನ್ನು ನಾವು ಮಾಡಲಿದ್ದೇವೆ. ದಯಮಾಡಿ ಪ್ರಾರ್ಥನಾ ಪೂರ್ವಕವಾಗಿ ಒಂದು ವೇಳೆ ದೇವರು ನಿಮಗೆ ಪ್ರೇರೇಪಣೆ ಕೊಡುವುದಾದರೆ ನೀವು ನಿಮ್ಮ ಎಲ್ಲ ಪ್ರಾರ್ಥನೆ ಮನವಿಗಳನ್ನು ನಿಮ್ಮ ಫ್ರೆಂಡ್ಸು, ನಿಮ್ಮ ಕುಟುಂಬದವರು ಎಲ್ಲರೂ ಕಷ್ಟದಲ್ಲಿ ಇರುವ ಪ್ರತಿಯೊಬ್ಬೊಬ್ಬರಿಗಾಗಿ ನೀವು ಶಾರ್ಟಾಗಿ ಒಂದು ಪ್ರಾರ್ಥನೆ ರಿಕ್ವೆಸ್ಟನ್ನು ಕಳಿಸಿ. ಪ್ಲೀಸ್ ಸೆಂಡ್ ಇನ್ ಯುವರ್ ಪ್ರೇಯರ್ ರಿಕ್ವೆಸ್ಟ್. ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅ ನ್ಯೂ ಪ್ರೋಗ್ರಾಮ್ ಫ್ರಮ್ ಫೆಬ್ರವರಿ ಮಂತ್, ಫ್ರಮ್ ದ ವೆರಿ ಫಸ್ಟ್ ವೀಕ್, ಸೇಮ್ ಟೈಮ್, ಸೇಮ್ ಸ್ಲಾಟ್. ಅಂದರೆ ಈ ಸಂಡೇ, ಈ ಭಾನುವಾರ 7 ಗಂಟೆ ಇದೇ ಟೈಮ್ಗೆ ನಾವು ಆ ಪ್ರೋಗ್ರಾಮನ್ನು ನಿಮ್ಮ ಮುಂದೆ ತರಲು ಇಷ್ಟಪಡುತ್ತಾ ಇದ್ದೇವೆ. ಸೊ ನಮಗೆ ದೇವರು ಕೊಟ್ಟಿರುವ ಭಾರ ನಿಮಗಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ, ನಿಮ್ಮ ಸಂಗಡ ಸೇರಿ ಪ್ರಾರ್ಥನೆ ಮಾಡುವುದಕ್ಕಾಗಿ. ನಾವು ಒಟ್ಟಾಗಿ ಪ್ರಾರ್ಥನೆ ಮಾಡುವಾಗ ಎಲ್ಲಿ ಇಬ್ಬರು ಒಂದೇ ಮನಸ್ಸಿನಲ್ಲಿ ಈ ಭೂಮಿಯಲ್ಲಿ ಯಾವುದೇ ವಿಚಾರಕ್ಕಾಗಿ ಪ್ರಾರ್ಥನೆ ಮಾಡಿದರೂ ಅದನ್ನು ತಂದೆಯಾದ ದೇವರು ಕೇಳಿ ಉತ್ತರ ಕೊಡುತ್ತಾರೆ ಎಂಬುದಾಗಿ ಬೈಬಲ್ ಹೇಳುತ್ತದೆ. ದಯಮಾಡಿ ಎಲ್ಲರೂ ಪ್ರಾರ್ಥನೆಯನ್ನು ಕಳಿಸಿರಿ. ನಾವು ನಿಮಗಾಗಿ ಪ್ರಾರ್ಥನೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.